ಭರತ ಕುಲ ಪಾಲಕರು 105 ಬಿದ್ದರು. ಶಿರ ಒಡೆದು ಬೆನ್ನು ಒಡೆದು ಮೊಳಕಾಲ್ ಜರಿದು ಕೈಗಳು ಮುರಿದು ನೆತ್ತರು ಸುರಿದು ಧೃತರಾಷ್ಟ್ರಂಗೆ ದೂರಿದರಣಿ ಬರೀಧದನ. ನೋಡ್ತಾನೆ ಎಲ್ಲ ಮರದ ಮೇಲೆ ಕೂತಿದ್ದಾರೆ. ಅವನಿಗೆ ಅಲ್ಲೆಲ್ಲ ಓಡಾಡಿ ಬಂದ ಆಯಾಸಕ್ಕೋ ಅಥವಾ ತನ್ನ ಒಬ್ಬನನ್ನೇ ಒಂಟಿ ಮಾಡಿಬಿಟ್ಟಿದ್ರೆ ಎಲ್ಲರೂ ಅನ್ನೋ ಸಿಟ್ಟಿಗೋ ಅಥವಾ ಅವ್ರು ಯಾರು ಕೈಗೆ ಸಿಕ್ಕುವಲ್ಲ ಅನ್ನೋ ಹತಾಶೆಗೋ ಏನೋ ಕಾರಣಕ್ಕೆ ಏನು ಮಾಡ್ತಾನಾಗ ಅವನಿಗೆ ಗೊತ್ತಿರೋದು ಒಂದೇ, ಅವನು ಭುಜಬಲವನ್ನು ಪ್ರಯೋಗಿಸೋದು. ಭೀಮ ಆ ಮರವನ್ನು ಹಿಡಿದು ಒಂದು ಸಲ ಅಲುಗಾಡಿಸ್ತಾನಂತೆ. ಹೇಗೆ ಅಲುಗಾಡಿದೆ ಆ ಮರ ಅಂತಂದರೆ ಆ ಅಲುಗಾಟಕ್ಕೆ ಅಲ್ಲಿ ಮೇಲೆ ಕೂತಿದ್ದ ಯಾವ ಹುಡುಗರಿಗೂ ಅಲ್ಲಿ ಯಾವ ಹಿಡಿತನೂ ಸಿಕ್ಕದೆ ತೊಪ 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 ಬಿದ್ದು ಬಿಟ್ರಂತೆ ಕೆಳಗೆ. ಹೇಗೆ ಅಂದರೆ ಮಹಾವಾತದಲ್ಲಿ ತರು ಫಲನಿಕರ ಬೀಳ್ವಂತೆ. ಮರದಲ್ಲಿ ಬೇಕಾದಷ್ಟು ಹಣ್ಣು ಗೊಂಚಲಾಗಿ ಹಣ್ಣು ಬಿಟ್ಟಿದೆ. ಒಂದು ಬಿರುಗಾಳಿ ಬೀಸಿದಾಗ ಒಂದೂ ಹಣ್ಣಿಲ್ದಂಗೆ ಎಲ್ಲ ಬಿದ್ದು ಹೋಗುತ್ತಂತೆ. ಹಾಗೆ ಒಬ್ಬ ಹುಡುಗನೂ ಮರದಲ್ಲಿ ಇಲ್ಲದ ಹಾಗೆ ಎಲ್ಲರೂ ಅಲ್ಲಿಂದ ಕೆಳಗೆ ಬಿದ್ದರು. ಬಿದ್ದ ಕೂಡಲೇ ಇದು ಸ್ವಲ್ಪ ಉತ್ಪ್ರೇಕ್ಷೆ. ಬಿದ್ದ ಕೂಡಲೇ ಹಲವರಿಗೆ ತಲೆ ಒಡೆದು ಹೋಯ್ತಂತೆ, ತಲೆ ಪೆಟ್ಟಾಯಿತು. ಸರಿ, ಬೆನ್ನು ಮುರಿಯಿತು, ಬಹುಶಃ ಬೆನ್ನಿಗೆಲ್ಲ ಗೀಚಾಗಿರಬೇಕು. ಮೊಣಕಾಲು ಕಳಚಿ ಕೈಗಳು ಮುರಿದು ರಕ್ತ ಸುರಿದು ಎಲ್ಲ ಆಗಿದೆಯಂತೆ. ಹೀಗೆ ಗಾಯ ಮಾಡಿಕೊಂಡಂಥ ಎಲ್ಲರೂ ಮತ್ತೆ ಕೋರ್ಟ್ ಮೆಟ್ಲು ಏರ್ತಾರೆ. ಅಷ್ಟು ಜನರು ತಮ್ಮ ಸ್ಥಿತಿಯನ್ನು ಧೃತರಾಷ್ಟ್ರನ ಹತ್ರ ಹೋಗಿ ಹೇಳಿಕೊಂಡ್ರು. ದುರುಳನವನು ಅವನು ದುರುಳನು, ಅವನೊಡನೆ ದುರುಳನವನೊಡನೆ ಆಡಬೇಡಿ ಎಂದು ಅರಸನು ಅಲಿಬರಲ ಸಂತವಿಟ್ಟನು. ಹಿರಿದು ಹೆಚ್ಚಿತು ಭೀಮ ದುರ್ಯೋಧನರಿಗೆ, ಭೀಮ ದುರ್ಯೋಧನರಿಗೆ ಅತಿ ವೈರ ಹಿರಿದು ಹೆಚ್ಚಿತು. ಮರಳಿ ತಾವು ಒಂದಾಗುತ್ತ ಆತನ ಕರೆತೆ ವಿವಿಧ ಕ್ರೀಡೆಯಲ್ಲಿ ಮೈ ಮರೆತೆ ಭೀಮನ ಕಟ್ಟಿ ಹಾಕಿದರು ಒಂದು ಮಡುವಿನಲ್ಲಿ. ಸರಿ, ಹೋಗಿದ್ದು ಹೇಳಿದ್ದು ಯಾರ ಹತ್ರ? ಧೃತರಾಷ್ಟ್ರನ ಹತ್ರ ಹೇಳಿದರು. ಧೃತರಾಷ್ಟ್ರ ತನ್ನ ಮಕ್ಕಳನ್ನೆಲ್ಲ ಸಮಾಧಾನ ಮಾಡ್ತಾನೆ. ಅವನು ಹೇಳ್ತಾನೆ, ಭೀಮ ಬಿಟ್ಟು ಕೆಟ್ಟವನು, ಉಡಾಳ ಅವನ ಜೊತೆ ಆಡಬೇಡಿ, ನಿಮ್ಮಷ್ಟು ನೀವು ಆಡ್ಕೊಳ್ಳಿ ಅಂತ ಹೇಳಿ ಅವನ್ನೆಲ್ಲ ಸಮಾಧಾನ ಮಾಡ್ತಾನೆ. ಭೀಮ ಕೆಟ್ಟವನು ಅಂತ ಹೇಳಿದ್ನಲ್ಲ, ದುರ್ಯೋಧನಾದಿಗಳಿಗೆ ಇನ್ನೂ ಒಂದು ಸ್ವಲ್ಪ ರೆಕ್ಕೆ ಪುಕ್ಕ ಬಲಿತು, ಇನ್ನು ಪರವಾಗಿ ಇನ್ನು ಹಿಡ್ಕೊಂಡು ಅವನನ್ನು ತದಕ್ಬೋದು ಅಂತ. ಹೀಗೆಲ್ಲ ಆಗ್ತಾ ಇರುವಾಗಲೇ ಭೀಮ ದುರ್ಯೋಧನ ಇವರ ಮಧ್ಯೆ ಅತಿಶಯವಾದ ಅಸಮಾಧಾನ, ಸಿಟ್ಟು, ಅಸಡ್ಡೆ ಎಲ್ಲ ಹೆಚ್ಚಾಗ್ತಾ ಬಂತು. ಪುನಃ ದುರ್ಯೋಧನಾದಿಗಳಾಗಿ ಎಲ್ಲರೂ ಕೌರವರು ಸೇರಿಕೊಂಡು ಒಂದಾಗಿ ಭೀಮನನ್ನು ಕರೆಸಿ ಬೇರೆ ಬೇರೆ ಆಟಗಳು ಆಡ್ತಾ ಮೈಮರೆಸಿ ಅವನನ್ನು ಕೊನೆಗೆ ಭೀಮನನ್ನು ಹೆಡೆಮುರಿ ಕಟ್ಟಿ ಯಾವುದೋ ಒಂದು ಆಳವಾದ ನೀರು ಇರುವಂಥ ಒಂದು ಮಡುವಿನಲ್ಲಿ, ಆ ನೀರಿನ ಪ್ರದೇಶದಲ್ಲಿ ಎತ್ತಿ ಹಾಕಿಬಿಟ್ರು ಅವನು.